ನೋ ಡೌಟ್ ಜನರು ಈ ಹೆಂಗಸರನ್ನ ಮೂರ್ಖರು ಅಂತ ಯಾಕೆ ಕರೀತಾರೆ ಅಂತ, ಎಸ್ಪೆಷಲಿ ಅವ್ರ ವೀಕ್ ಪಾಯಿಂಟ್ಸ್ ಅಂತ ಇದೆಯಲ್ಲ ಡ್ಯಾಡ್. ಏನೇನೋ ಮಾತಾಡ್ತಿದ್ಯಲ್ಲಮ್ಮ. ಆಫ್ ಕೋರ್ಸ್ ಡ್ಯಾಡ್, ಈ ಹೆಂಗಸರಿಗೆ ಹೂವು, ಒಡವೆ, ಸೀರೆ, ಮಸಾಲೆ ದೋಸೆ ಇಂಥದ್ದೇ ಇಷ್ಟ. ಇದೇನಾದ್ರೂ ಕೊಟ್ಟುಬಿಟ್ರೆ ಚೆನ್ನಾಗಿ ಕರ್ಗೋಗ್ತಾರೆ. ನಂಗೆ ಈಗಷ್ಟೇ ಅನುಭವ ಆಗಿದೆ ಡ್ಯಾಡ್. ಇಟ್ಸ್ ಅ ಬ್ಲಡಿ ಯೂನಿವರ್ಸಲ್ ಫಿನಾಮಿನನ್. ಹೇಗೆ? ನಿನ್ ಭಾವಿ ಬೀಗ್ತಿರ್ಗೆ ಏನ್ ಕಮ್ಮಿ ಆಗಿದೆ? ಅಷ್ಟು ದೊಡ್ಡ ಕಂಪನಿ, ಕೋಟ್ಯಾಂತರ ರೂಪಾಯಿ ಆಸ್ತಿ. ಬಟ್ ಯು ವೋಂಟ್ ಬಿಲೀವ್ ಇಟ್ ಡ್ಯಾಡ್, ನಾ ತಲೆಗೊಂದು ಸೀರೆ ಕೊಟ್ಟೆ ಅಂತ ಅದ್ ಎಷ್ಟು ಹಿಗ್ಗಿದ್ರು ಗೊತ್ತಾ? ದಟ್ಸ್ ಕ್ರೇಜಿ. ರಿಯಲಿ ಗುಡ್. ನಂಗೆ ನಿಜವಾಗ್ಲೂ ವಿಚಿತ್ರ ಅನಿಸ್ತು. ಅವ್ರನ್ನ ಖುಷಿ ಪಡ್ಸಕ್ಕೆ ನಾನು ಆ ಸೀರೆಗಳನ್ನೆಲ್ಲ ತಗೊಂಡಿದ್ದು. ಬಟ್ ಅವ್ರು ಆ ರೇಂಜ್ಗೆ ಮರಳಾಗ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಎನಿವೆ ಐ ಆಮ್ ಹ್ಯಾಪಿ. ಅವನು ಇಂಪ್ರೆಸ್ ಮಾಡ್ತೀಯಲ್ಲ. ಚಿಯರ್ಸ್. ಇಂಪ್ರೆಸ್ ಮಾಡೋದು ತುಂಬಾ ಈಸಿ ಆ ಲೇಡೀಸ್ನ. ಬಟ್ ಹೂ ವಾಂಟ್ಸ್ ಟು? ಅಬ್ಬಬ್ಬಾ, ಐ ರಿಯಲಿ ಕಾಂಟ್ ಹ್ಯಾಂಡಲ್ ದಮ್. ಆಬ್ಸಲ್ಯೂಟ್ ಇಮೋಷನಲ್ ಫೂಲ್ಸ್. ಆಗ್ಲೇ ಸೊಸೆ ಅನ್ಕೊಂಡು ಕೂತಿದ್ದಾರೆ ನನ್ನ. ಕಲ್ಯಾಣಿ, ಯು ಕಾಂಟ್ ಸೇ ದ್ಯಾಟ್. ನೀನಿನ್ನೂ ನಿನ್ನ ಗುರಿ ತಲುಪಿಲ್ಲ. ಅವರು ನಿನ್ನನ್ನು ಸೊಸೆ ಅಂತ ಅಂದ್ಕೊಳ್ಳೋದಕ್ಕೂ ನೀನು ಆ ಮನೆ ಸೊಸೆ ಆಗೋದಕ್ಕೂ ತುಂಬ ಅಂತರ ಇದೆ. ಆಫ್ ಕೋರ್ಸ್ ನೆನಪಿದೆ ಡ್ಯಾಡ್. ಶ್ರೀ ನಾನು ಮೊದಲು ನನ್ನ ಮುಷ್ಟಿಗೆ ತಗೋಬೇಕು. ಆಮೇಲೆ ಐ ಕೇರ್ ಅ ಡ್ಯಾಮ್ ಅಬೌಟ್ ದೋಸ್ ಲೇಡೀಸ್. ಓಹೋ ಅಮ್ಮವರು ಅಪರೂಪ ದರ್ಶನ. ಹಾ ಅಮ್ಮ, ಚೆನ್ನಾಗಿದೆಯಮ್ಮ? ಚೆನ್ನಾಗಿದ್ದೀನಿ ಅಂಕಲ್, ನೀವ್ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಮ್ಮ. ಪುಟ್ಟ, ನೀನು ಇತ್ತೀಚೆಗೆ ಬಡವನ ಟೀ ಅಂಗಡಿ ಕಡೆ ಬರೋದನ್ನ ಬಿಟ್ಬಿಟ್ಟಿಯಲ್ಲಮ್ಮ. ನಾನು ಇಲ್ಲಿ ಕುಡಿದ್ರೆ ಮನೆಯಲ್ಲಿ ಉಳಿಯುತ್ತಲ್ಲ ಅಂಕಲ್, ಅದಕ್ಕೆ ಅಲ್ಲೇ ಕುಡಿತೀನಿ. ನೀನು ಜಾಣೆ, ತುಂಬಾ ಬುದ್ಧಿವಂತೆ. ಹಾಗೆ ಮಾಡಮ್ಮ. ಪುಟ್ಟ, ನೀನು ಬರೋದು ಬಿಟ್ಬಿಟ್ಟು ನಾನು ಹೊಟ್ಟೆ ಮೇಲೆ ಹೊಡಿಬೇಡಮ್ಮ. ಅವಾಗ ಬರ್ತಿರ್ತೀನಿ ಅಂಕಲ್. ಈಗ ಒಳ್ಳೆ ಹೊಡಿಗೆ. ತಗೊಳಮ್ಮ, ತಗೋಬಿಟ್ಟ ಕುಡಿ ಪುಟ್ಟ. ತಗೊಳ್ಳಿ ಸರ್, ಕುಡಿಯಮ್ಮ. ಥ್ಯಾಂಕ್ ಯು. ವಾವ್, ಇಷ್ಟೊಂದು ಟೇಸ್ಟ್ ಆಗಿರುತ್ತೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಯಾಕೆ ಹೇಳಿ? ಯಾಕೆ? ನನ್ನ ಜೊತೆ ಇದ್ದೀರಲ್ಲ ಅದಕ್ಕೆ. ನಿಜ, ನಾನು ಯಾವಾಗಲೂ ನಿಮ್ಮ ಜೊತೆಗೆ ಇರಬೇಕು. ನೀವು ಬೆಳಿಗ್ಗೆ ಎಷ್ಟು ಗಂಟೆ ಬಸ್ ಹೋಗೋದು? 8:45 ಬಸ್ಸು. ಅದೇ ಲಾಸ್ಟ್ ಬಸ್ಸು. ಅದಾದ್ಮೇಲೆ ಯಾವ ಬಸ್ಸು ಇಲ್ಲ.